ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅನೇಕ ವಿಧದಲ್ಲಿ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಾವು ಇಲ್ಲಿಗೆ ಬಂದಿದ್ದ ಉದ್ದೇಶ ಏನಂದರೆ, ಸುಮಾರು ಒಂದು 2 ವರ್ಷಗಳ ಹಿಂದೆಯೇ ಇದು ಅಂಬೇಡ್ಕರ್ ಸ್ಟ್ಯಾಚು, 3 ವರ್ಷಗಳ ಹಿಂದೆಯೇ ಅಂಬೇಡ್ಕರ್ ಸ್ಟ್ಯಾಚು ಮಾನ್ಯ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ದಲಿತಗಳ ಸಂಘಟನೆಗಳ ಮುಖಾಂತರ ನಾವು ಒಂದು ಸ್ಟ್ಯಾಚು ನಿರ್ಮಾಣ ಮಾಡಿ ಹಾಕಿದ್ವಿ. ಇಲ್ಲಿ ನೇತೃತ್ವ ಕೆಲವು ಸಂಘಟನೆಗಳು, ಗಂಗಪ್ಪ ಮತ್ತು ಇನ್ನು ಕೆಲವರು ಸಂಘಟನೆಗಳು, ಒಂದು ದೊಡ್ಡವರು, ಕೆಲವರು ಒಂದು 5-6 ಜನ ಮುಖಂಡರು ನಮ್ಗೆ ಹೇಳಿದರು, ಯಾವುದು ಕೆಂಚಿನ ವಿಗ್ರಹ ಇಲ್ಲಿ ನಿಲ್ಲಿಸ್ತೀವಿ ಅಂತ. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು 20% ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ. ನಿಮಗೆ ಬೇಕಾದ ವಿವಿಧ ಬಗೆಯ 20 ಬ್ರಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ. ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಎಂದೇ ಭೇಟಿ ಕೊಡಿ ಹೇಳಿದ್ರು. ಆದರೆ ಅದು ಶಿಥಿಲವಾಗ್ತಾ ಇದೆ, ಅಲ್ಲಲ್ಲಿ ಪೇಂಟು ಅದು ಇದು ಒಡೆದೋಗ್ತಾ ಇದೆ, ಒಂಥರ ಸಿಮೆಂಟ್ ಥರ ಕಾಣ್ತಾ ಇದೆ. ನಮಗೊಂಥರ ಅನುಮಾನ ಆಗ್ತಾ ಇದೆ, ಇದು ಕೆಂಚಿಂದು ಅಥವಾ ಸಿಮೆಂಟಿಂದು ಇಲ್ಲ ಬೇರೆ ಇನ್ನೇನಾದರೂ ಮಾಡಿದ್ದಾರೋ ಅನುಮಾನ ಆಗ್ತಾ ಇದೆ. ಕೆಲವು ಕಡೆ ಎಲ್ಲ ಕ್ರ್ಯಾಚಸ್ ಆಗಿದೆ. ನಮ್ಮ ಎಲ್ರಿಗೂ ಗೊತ್ತಿದ್ದು ವಿಚಾರ. ಸುಮಾರು 3 ವರ್ಷಗಳಿಂದ ಇನ್ನೊಂದೇನೆಂದರೆ, ಇಲ್ಲಿ ಗೋಪುರ ಕಟ್ಟಬೇಕಾಗಿತ್ತು ಮೇಲ್ಗಡೆ, ಅದು ಕಟ್ಟಿಲ್ಲ. ಆಮೇಲೆ ಇಲ್ಲಿ ನೇಮ್ ಬೋರ್ಡ್ ಕರೆಕ್ಟಾಗಿ ಯಾವ ವರ್ಷ ಆಯಿತು, ಯಾರ ಮುಖಾಂತರ ಆಯಿತು, ಏನಿದು ಕಂಚಿಂದ ಅಲ್ಲ ಅಂತ ಇನಾಗ್ರೇಷನ್ ಬೋರ್ಡ್ ಕೂಡ ಇಲ್ಲಿ ಸರಿಯಾಗಿ ಹಾಕಿಲ್ಲ. ಸುಮ್ಮನೆ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಬೋರ್ಡು. ಅದನ್ನು ಸರಿಯಾಗಿ ಸಿಮೆಂಟ್ ಮಾಡಿಲ್ಲ, ಆಮೇಲೆ ಪೇಂಟ್ ಮಾಡಿಲ್ಲ. ಸುತ್ತಲೂ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಮಾನ್ಯ ಸುಬ್ಬಾರೆಡ್ಡಿ ಅವರ ಗಮನಕ್ಕೆ ತಂದಿದ್ದೀವಿ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಗಮನಕ್ಕೆ ತಂದಿದ್ದೀವಿ. ಆದರೆ ಎಲ್ಲರೂ ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂತಾರೆ. ಅದು ಕೆಂಚಿನ ವಿಗ್ರಹ ಅಲ್ಲ ಅಂತ ನಾನು ಕೇಳಿದ್ದೀನಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೇಳಿದ್ದೀನಿ, ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂತಾರೆ. ಆದರೆ ನಮ್ಮ ಸುಬ್ಬಾರೆಡ್ಡಿ ಅವರು, ನಮ್ಮ ದಲಿತ ಮುಖಂಡರು ಕೆಲವರೆಲ್ಲ ನಮಗೆ ಕೆಂಚಿನ ವಿಗ್ರಹ ಅಂತ ಹೇಳಿದರು. ಆದರೆ ಅನುಮಾನ ಆಗ್ತಾ ಇದೆ. ಆ್ಯಕ್ಚುಲಿ ಅದು ಇದನ್ನು ತನಿಖೆ ಮಾಡಬೇಕು ಅಂತ ನಾವು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ, ಮಾನ್ಯ ತಹಶೀಲ್ದಾರ್ ಸಾಹೇಬರು, ಮಾನ್ಯ ಸುಬ್ಬಾರೆಡ್ಡಿ ಸಾಹೇಬರು ಇದನ್ನು ತನಿಖೆ ಮಾಡಿ ಶೀಘ್ರವೇ ನಮಗೆ ನ್ಯಾಯ ಒದಗಿಸ್ಬೇಕು. ಇದು ಕೆಂಚಿನ ವಿಗ್ರಹ ಹೌದಾ ಅಲ್ವಾ ಅಂತ ನಮಗೆ ಗೊತ್ತಾಗಬೇಕು ಜನರಿಗೆ. ಇವತ್ತು ಅನೇಕ ಸಂಘಟನೆಗಳು ಇದು ಮಾತಾಡಬೇಕಾಗಿತ್ತು. ಯಾಕೋ ಮಾನ್ಯ ಸುಬ್ಬಾರೆಡ್ಡಿ ಅವ್ರ ಹತ್ರ ಏನು ಅವ್ರಿಗೆ ಒಂದು ಇದಿದೆಯೋ, ಮಾತಾಡಬಾರ್ದು ಅಂತ ಅವ್ರಿಗೇನಾದರೂ ಅಂಜಿಕೆ ಆಗ್ತಾ ಇದೆಯೋ, ಅದೇನಾಗ್ತಾ ಇದೆಯೋ. ಆದರೆ ನಾವು ಟ್ರೂತ್ ಮೈ ಗಾಡ್, ಯೂನಿವರ್ಸ್ ಮೈ ಕಂಟ್ರಿ ಅಂತ ನಾವು ಯಾವತ್ತೂ ಸತ್ಯನೇ ಮಾತಾಡೋದು. ಆಗಬೇಕಾಗಿತ್ತು. ಇಲ್ಲಿ ಒಂದು ಸುತ್ತಲೂ ಒಂದು ಕಾಂಪೌಂಡ್ ಥರ ಆಗಬೇಕಾಗಿತ್ತು. ಇದು ಸರಿಯಾಗಿ ಸ್ವಲ್ಪ ಪಾರ್ಕಿಂಗ್ ಥರ ಮಾಡಿ ಒಂದು ಒಳ್ಳೆ ಡೆಕೋರೇಷನ್ ಮಾಡಬೇಕಾಗಿತ್ತು. ಲೈಟಿಂಗ್ ವ್ಯವಸ್ಥೆ ಸರಿಯಾಗಿ ಇಲ್ಲ. ಆಮೇಲೆ CC ಕ್ಯಾಮ್ರಾ ಒಂದು ಇಡಬೇಕಾಗಿತ್ತು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ, ಏನಾದರೂ ಗಲಾಟೆ ಆದರೆ ಯಾರು ಜವಾಬ್ದಾರಿ. ಅದೇ ಒಂದು CC ಕ್ಯಾಮ್ರಾ ಇದ್ದರೆ ಇಲ್ಲಿ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಈಗ ನಾವು ಅದನ್ನೇ ಪ್ರಶ್ನೆ ಮಾಡಿದ್ದೀವಿ. ಅನೇಕ ಹಲವಾರು ಟೈಮು ನಾವು ಕೇಳಿದ್ದೀವಿ. ಮಾನ್ಯ ತಹಶೀಲ್ದಾರ್ ಸಾಹೇಬರು ಕೇಳಿದ್ರೆ ನಮಗೂ ಗೊತ್ತಿಲ್ಲ ಸರಿಯಾಗಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೇಳಿದ್ರೆ ನಮಗೂ ಸರಿಯಾಗಿ ಗೊತ್ತಿಲ್ಲ ಅಂದರು. ಇನ್ನು ಡಿಸ್ಟಿಕ್ ಅವ್ರನ್ನ ಕೇಳೋಣ ಅಂದರೆ ಅವರು ಸರಿಯಾಗಿ ನಮಗೆ ಸಿಗೋದೇ ಇಲ್ಲ. ಯಾರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಮಗೆ ಸರಿಯಾಗಿ ಸಿಗ್ತಾನೂ ಇಲ್ಲ. ಸರಿಯಾಗಿ ಕೇಳೋಣ ಅಂದರೆ ಅವರು ಯಾಕೋ ತಪ್ಪಿಸ್ಕೊಳ್ತಾರೆ, ಏನು ಡಿಟೇಲ್ ಹೇಳಲ್ಲ. ಎಷ್ಟು ಅನುದಾನ ಬಂದಿದೆ, ಯಾರಿಂದ ಬಂದಿದೆ, ಇಲ್ಲ ಯಾರಾದರೂ ಕೈಯಿಂದ ಹಾಕ್ಕೊಂಡಿದ್ದಾರಾ, ಏನೂ ಇಲ್ಲ. ಇದ್ಯಾರೋ ಬೇರೆಯವರು ಏನು ಮೆಟ್ಲು ಹತ್ತೋದು, ಇದು ಬೇರೆಯವರು ದಾನ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆದರೆ ನಮ್ಮ ಶಾಸಕರು ಎಷ್ಟು ಕೊಟ್ಟಿದ್ದಾರೆ, ನಮ್ಮ ಶಾಸಕರ ಅನುದಾನ ಏನಿದೆ, ಮಾನ್ಯ ಏನು ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ, ಅದು ಯಾವ ರೀತಿ ಖರ್ಚು ವೆಚ್ಚಗಳಾಗಿದೆ ಅಂತ ಯಾರೂ ನಮಗೆ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಅದರಿಂದ ನಮಗೆ ಗೊಂದಲ ಇದೆ. ನಮಗೆ ಈ ಸ್ಟ್ಯಾಚ್ಯೂ ಬಗ್ಗೆ ಸ್ವಲ್ಪ ಗೊಂದಲ ಇದೆ, ಬಾಧೆ ಇದೆ, ಒಂಥರ ನೋವಿದೆ. ನಾವು ಅನ್ಕೋಬಹುದು ಇವರಿಂದ ಏನೂ ಆಗಲ್ಲ ಅಂತ. ಆದರೆ ನಾವು ಖಂಡಿತ ಇದ್ರ ಬಗ್ಗೆ ಒಂದು ತೀವ್ರವಾದ ಹೋರಾಟ ಮಾಡಿ ಸಂಬಂಧಪಟ್ಟ ಇಲಾಖೆಯವ್ರನ್ನೋ ಅಥವಾ ಇದಕ್ಕೆ ಸಂಬಂಧಪಟ್ಟ ಇನ್ಯಾರೋ ನಾಯಕರಾಗಲಿ ನಾವು ಸುಮ್ಮನೆ ಬಿಡಲ್ಲ. ಇದಕ್ಕೆ ಸರಿಯಾದ ಉತ್ತರ ಕೊಡಲೇಬೇಕು.